ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ವಿಗ್ಗಿ ಸರ್ಜ್ ಬಗ್ಗೆ ಮಾತಾಡೋಣ. ಅಂದ್ರೆ ಪ್ರೀವಿಯಸ್ ವಿಡಿಯೋದಲ್ಲಿ ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಸ್ವಿಗ್ಗಿನು ಸರ್ಜ್ ಅಲ್ಲಿ ಯಾವ ತರ ಸ್ಕ್ಯಾಮ್ ಮಾಡ್ತಾ ಇದ್ದಾನೆ ಅಂತ. ಅಂದ್ರೆ ಇದು ನಾನು ಒಬ್ಬಂಗೆ ಮಾಡ್ತಾ ಇಲ್ಲ, ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಡೆಲಿವರಿ ಪಾರ್ಟ್ನರ್ಸ್ಗೂ ಕೂಡ ಸೇಮ್ ಇದೇ ತರ ಮಾಡ್ತಾ ಇದ್ದಾನೆ. ಅದರಿಂದಾಗಿ ಅದ್ರ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಮಾಡೋಣ ಅಂತ ಹೇಳಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ಮೆಸೇಜ್ ಕಳಿಸ್ತೇನೆ, ಈಗ ಒಂದು ದಿನದ ಮುಂಚೆನೆ ಮೆಸೇಜ್ ಕಳಿಸ್ತೇನೆ, ನಾಳೆ ಸರ್ಜ್ ಏನಿದೆ, ಇನ್ಸೆಂಟಿವ್ ಏನಿದೆ ಅನ್ನೋದೆಲ್ಲ ಒಂದು ದಿನದ ಮುಂಚೆನೆ ನಮಗೆ ಕಳಿಸ್ತಾನೆ. ನಾನು ಹಂಗೆ ಈಗ ಕಳ್ಸಿದ್ನಲ್ಲ, ಓಪನ್ ಮಾಡಿ ನೋಡ್ತಿದ್ದಂಗೆ ಸರ್ಜ್ ಇತ್ತು. ತುಂಬಾ ಚೆನ್ನಾಗಿರೋ ಸರ್ಜ್ ಕೊಟ್ಟಿದ್ದ. ನಾವು ಡ್ಯೂಟಿಗೆ ಹೋಗೋದು ಏನಕ್ಕೆ ಹೇಳ್ರಿ, ಒಳ್ಳೆ ಸರ್ಜ್ ಕೊಟ್ಟಿರ್ತಾನೆ, ಅರ್ನಿಂಗ್ಸ್ ತುಂಬಾ ಚೆನ್ನಾಗುತ್ತೆ ಅಂತಾನೆ ನಾವು ಹೋಗೋದು. ಈ ಸರ್ಜ್ ಇಲ್ಲ ಅಂತ ಅಂದ್ರೆ ಸ್ವಿಗ್ಗಿಲಿ ಅಷ್ಟಾಗಿ ನೀಟಾಗಿ ಅರ್ನಿಂಗ್ಸ್ ಆಗಲ್ಲ, ತೀರಾ ಕಮ್ಮಿ ಆಗುತ್ತೆ. ನಾವು ಅದಕ್ಕೋಸ್ಕರ ಈಗ ಒಂದು ಒಳ್ಳೆ ಸರ್ಜ್ ಕೊಟ್ಟಿದ್ದಾನೆ, ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕೂಡ ಡ್ಯೂಟಿ ಮಾಡಕ್ ಹೋಗ್ತೀವಿ. ಬಟ್ ಅಲ್ಲಿ ಹೋದ್ಮೇಲೆ ಸರ್ಜೇ ಕೊಡಲ್ಲ. 12 ಗಂಟೆನ 4 ಗಂಟೆವರೆಗೂ ಕೊಟ್ಟ ಸರ್ಜು, ಅದು ಯಾವ್ದೋ ಪರ್ಸೆಂಟೇಜ್ ಲೆಕ್ಕ ಇದ್ರೆ ಕೊಡ್ತಾ ಇದ್ದಾನೆ. ಇವಾಗ ಆ ಪರ್ಸೆಂಟೇಜ್ ಅಂತ ಯಾವ ತರ ಕೊಡ್ತಾ ಇದ್ದಾನೆ ಅಂತಾನೆ ಗೊತ್ತಾಗ್ತದೆ. ಈಗ 30%, 40%, 50% ಅಂತ ಕೊಡ್ತಾನೆ. ಬಟ್ ನೋಡಕ್ಕಲ್ಲಿ ಫುಲ್ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಇವಾಗ 50% ಸರ್ಚ್ ಕೊಡ್ತಾ ಇದ್ದಾನೆ, 40% ಸರ್ಚ್ ಕೊಡ್ತಾ ಇದ್ದಾನೆ ಅಂತ ನಾವು ಡ್ಯೂಟಿಗೆ ಏನಾದ್ರು ಹೋದ್ರೆ ಅದು ನಮಗೆ ಸರ್ಜ್ ಸಿಗೋದೆ 10 ರೂಪಾಯಿ, 15 ರೂಪಾಯಿ ಈ ತರ ಎಲ್ಲ ಸಿಗ್ತಾ ಇದೆ. ಯಾಕೆ ಈ ತರ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ. ದಿನ ಬರ್ತಾ ಅಂತ ಇವತ್ತು ಸಿಕ್ಕಾಪಟ್ಟೆ ವರ್ಷ ಆಗ್ತಾ ಇದೆ. ಅದು ಬಿಡಿ, ಸರ್ಜ್ ಪರ್ಸೆಂಟೇಜ್ ಲೆಕ್ಕ ಕೊಡ್ತಾ ಇದ್ದಾನೆ ಬಿಡಿ, ಪರ್ಸೆಂಟೇಜ್ ಲೆಕ್ಕ ಕೊಡ್ಲಿ ಅಂತ ಅನ್ಕೊಂಡ್ರೆ ಈಗ ಎಕ್ಸ್ಟ್ರಾ ಕೊಡ್ತಾ ಇರೋ ಸರ್ಜ್ ಇವಾಗ ನಾನು ನಿಮಗೆ ತೋರಿಸ್ತೀನಿ, ಒಂದು ಸ್ಕ್ರೀನ್ ಶಾಟ್ ಹಾಕಿರ್ತೀನಿ. ಅದು ನನಗೆ ನೈಟ್ ಬಂದಂತ ಸ್ಕ್ರೀನ್ ಶಾಟ್ ಅದು ಮೆಸೇಜ್ ಬರುತ್ತೆ ಸ್ವಿಗ್ಗಿ, ಯಾವಾಗಲೂ ಬರುತ್ತೆ ನಾಳೆ ಏನೇನು ಇನ್ಸೆಂಟಿವ್ ಇದೆ ಅನ್ನೋದೆಲ್ಲ ಮೆಸೇಜ್ ಇದ್ರಲ್ಲಿ ಬಂದಿರುತ್ತೆ. ಅದನ್ನು ತೋರಿಸ್ತೀನಿ ತಡ್ಡಿದೆ ನೋಡಿ. ಇದು ಬಂದಿರೋದು 12 ಗಂಟೆಯಿಂದ 4 ಗಂಟೆವರೆಗೂ 25 ರೂಪಾಯಿ ಎಕ್ಸ್ಟ್ರಾ ಅಂತ ತೋರಿಸಿದ. ಅದಾದ್ಮೇಲೆ 4 ರಿಂದ 6 20 ರೂಪಾಯಿ ಎಕ್ಸ್ಟ್ರಾ ತೋರಿಸಿದ. ಅದಾದ್ಮೇಲೆ 6 ಗಂಟೆಯಿಂದ 10 ಗಂಟೆವರೆಗೂ 25, ಆಮೇಲೆ 30% ಅದು ಅಪ್ ಟು 25 ಅಂತ ಹೇಳಿದ್ರೆ 25 ತನಕ ಅಂತ ಅದು. ಅದಾದ್ಮೇಲೆ ಪ್ಲಸ್ 25 ಎಕ್ಸ್ಟ್ರಾ ಅಂತ ತೋರಿಸಿದ್ದೇನೆ. ಬಟ್ ಇದು ಕೊಟ್ಟ ಆದ್ಮೇಲೆ ನಾನು ಡ್ಯೂಟಿಗೆ ಹೋಗ್ತೀನಿ. ಡ್ಯೂಟಿಗೆ ಹೋದ್ಮೇಲೆ 12 ಗಂಟೆಯಿಂದ 4 ಗಂಟೆವರೆಗೂ ಕೊಡ್ತೇನೆ ಸರ್ಜು. ಈಗ 25 ರೂಪಾಯಿ ಏನು ತೋರಿಸಿದೇನ ಇದನ್ನ ಕೊಡ್ತೇನೆ. ಬಟ್ ಇವ್ನ ಆಟನ 4 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾನೆ. ಈಗ ಹೆಂಗಿದ್ರು ಡ್ಯೂಟಿಗೆ ಬಂದ್ಬಿಟ್ಟಾರೆ, ಮಾಡ್ತಾರೆ ಅನ್ನೋದ್ರಿಂದ ಏನಾದ್ರು ಈ ತರ ಮಾಡೋಣ ಅನ್ನೋದು ನನಗಂತೂ ಗೊತ್ತಿಲ್ಲ. 4 ಗಂಟೆಯಿಂದ ಏನಪ್ಪ ಅಂತ ಅಂದ್ರೆ ಬರೀ 6 ರೂಪಾಯಿ ಕೊಡೋಕೆ ಸ್ಟಾರ್ಟ್ ಮಾಡ್ತಾನೆ. ಇವಾಗ ಒಂದು 6 ಕಿಲೋಮೀಟರ್ ಆದ್ರೆ ಬರೀ 30 ರೂಪಾಯಿ, 35 ರೂಪಾಯಿ ಆ ತರ ಕೊಡೋಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಚಿಕ್ಕ ಆರ್ಡ್ರು 2 ಕಿಲೋಮೀಟರ್, 2.5 ಕಿಲೋಮೀಟರ್ ಇದೆ ಬರೀ ಅದಕ್ಕೆ 20 ರೂಪಾಯಿ ಕೊಡೋಕೆ ಈ ತರ ಸ್ಟಾರ್ಟ್ ಮಾಡ್ಬಿಟ್ಟ. ಇದೇನಕ್ಕೆ ಈ ತರ ಮಾಡ್ತಾನೆ ಅಂತ ನನಗಂತೂ ಸಿಕ್ಕಾಬಿಟ್ಟೆ ಕನ್ಫ್ಯೂಷನ್ ಆಗೋಗ್ಬಿಟ್ಟೆ. ನೋಡೋಣ, ನಾಳೆ ಬೆಳಗ್ಗೆ ಆದ್ರೆ ಆಡ್ ಮಾಡ್ಕೊಡ್ತಾನೆ. ಈಗ ಮೆಸೇಜ್ ಕಳಿಸಿದ್ಮೇಲೆ 100% ಕೊಡ್ತಾನೆ ಅಂತ ಒಂದು ನಂಬಿಕೆ ಇತ್ತು ಮೊದಲು. ಅದರಿಂದ ನಾನೇನು ಅನ್ಕೊಂಡೆ, ಬಿಡು ಬೆಳಿಗ್ಗೆ ಆಡ್ ಮಾಡ್ಕೊಡ್ಬೋದು. ಈಗ ಸರ್ಜ್ ಎಲ್ಲ ಆಲ್ಮೋಸ್ಟ್ ಇವಾಗ 7 ಗಂಟೆಗೆ ಆಡ್ ಮಾಡ್ಕೊಡೋದವ. ಅದರಿಂದಾಗಿ ಇವಾಗ ಸರ್ಜ್ ಎಲ್ಲ ಇದು ಇನ್ಸೆಂಟಿವ್ ಡೈಲಿ ಇನ್ಸೆಂಟಿವ್ನ ಅವತ್ತಿಗೆ ಆಡ್ ಮಾಡೋದವನು ಬೆಳಿಗ್ಗೆ ಆಡ್ ಮಾಡ್ತಾನೆ. ಬೆಳಿಗ್ಗೆ 7 ಗಂಟೆಗೆ ಚೆಕ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಅರ್ನಿಂಗ್ಸ್ ಬಂದಿರುತ್ತೆ. ಬಿಡು, ಅವಾಗ ಆಡ್ ಮಾಡಿ ಕೊಡ್ಬೋದು, ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಕೊಡ್ಬೋದು. ಏನೋ ಒಂದು ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು ಅಂತ ನಾನು ಅನ್ಕೊಂಡೆ. ಬಟ್ ಯಾವ್ದಾದಂತ ಟೆಕ್ನಿಕಲ್ ಇಶ್ಯೂನೂ ಇಲ್ಲ, ಏನಿಲ್ಲ ಸ್ನೇಹಿತರೆ. ಇದು ಒಂದು ಸ್ಕ್ಯಾಮ್ ಅಂತಾನೆ ಹೇಳ್ಬೋದು. ಸ್ಟಾರ್ಟಿಂಗ್ ಮೆಸೇಜ್ ಮಾಡ್ಬಿಟ್ರೆ ಅಟ್ರಾಕ್ಟ್ ಮಾಡ್ಬಿಟ್ಟು ಡ್ಯೂಟಿ ಕರ್ಸ್ಕೊಂತಾನೆ. ಆಮೇಲೆ ಡ್ಯೂಟಿ ಮಾಡೋಣ ಹೋಗಿರ್ತೀವಿ ನಾವು, ಅಲ್ಲಿ ಯಾವುದೇ ಆದಂತ ಸರ್ಜು ಕೊಡಲ್ಲ, ಏನು ಕೊಡಲ್ಲ. ಇವಾಗ ಮೆಸೇಜ್ ಕಳಿಸಲ್ಲ, ಅದನ್ನ ನಂಬಂಗೆ ಇಲ್ಲ ನಾವು, ಆ ತರ ಮಾಡ್ಬಿಟ್ಟಿದ್ದಾನೆ. ನನಗಂತೂ ಅಷ್ಟೇ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ನನ್ನ ಒಬ್ಬನಿಗೆ ಅಂತಲ್ಲ, ತುಂಬಾ ಜನ ಡೆಲಿವರಿ ಪಾರ್ಟ್ನರ್ಸ್ಗೂ ಸೇಮ್ ಇದೇ ತರ ಆಗ್ತಾ ಇದೆ ಅಂತ ನಾನು ಕೇಳ್ಪಟ್ಟೆ. ಈಗ ನಂದು ಆಗ್ತಿದ್ದಂಗೆನೆ ಒಂದಿಬ್ರನ್ನ ಕೇಳಿದೆ, ಏನು ಈ ತರ ಆಗ್ತಾ ಇದೆ ಅಂತ ಅಂದಿದ್ಕೆ ಅವರು ನಿಮಗೆಲ್ಲ ನಮಗೂ ಕೂಡ ಸೇಮ್ ಇದೇ ತರ ಮಾಡ್ತಾನೆ, ಮೆಸೇಜಲ್ಲಿ ಕಳಿಸ್ತಾನೆ. ಬಟ್ ಡ್ಯೂಟಿಗೆ ಹೋದಾಗ ಆ ಎಕ್ಸ್ಟ್ರಾ ಸರ್ಜ್ ಅಂತ ಇರುತ್ತಲ್ಲ, ಆ ಎಕ್ಸ್ಟ್ರಾ ಸರ್ಜ್ ಏನೂ ಕೊಡ್ತಾ ಇಲ್ಲ, ಮಾಮೂಲಿ ಒಂದು ಪರ್ಸೆಂಟೇಜ್ ಲೆಕ್ಕದಲ್ಲಿ ಕೊಡ್ತಾ ಇದ್ದಾನೆ ಅಷ್ಟೇ ಅಂತ ಇದ್ದಾರೆ. ಈಗ ಪರ್ಸೆಂಟೇಜ್ ಅಷ್ಟೇ ನೋಡಕ್ಕೆ ಎಷ್ಟು ಅಟ್ರಾಕ್ಟಿವ್ ಕಟ್ಕೊಂಡು ಗೊತ್ತಾದ್ರು. ಈಗ 30% ಎಕ್ಸ್ಟ್ರಾ ಅಂತ ಕೊಟ್ಬಿಟ್ಟು 30% ಮೇಲೆ ತೋರಿಸ್ತಾ ಇದ್ದಾನೆ. ಬಟ್ ಅಲ್ಲಿ ನಾವು ಡ್ಯೂಟಿ ಮಾಡಕ್ ಹೋದಾಗ ನಮಗೆ ಸರ್ಚ್ ಸಿಗೋದೇ ಬರೀ 10 ರೂಪಾಯಿ. ಇದಂತೂ ಸ್ವಿಗ್ಗಿಲಂತೂ ಯಾಕೆ ಈ ತರ ಮಾಡ್ತಾ ಇದ್ದಾನೆ, ಯಾಕೆ ಈ ತರ ಡೆಲಿವರಿ ಪಾರ್ಟ್ನರ್ಸ್ ಜೊತೆ ಇವನಂತ ಆಟ ಆಡ್ತಾ ಇದ್ದಾನೆ ಅಂತ ನಮಗಂತೂ ಗೊತ್ತಿಲ್ಲ. ಬರ್ತಾ ತೀರಾ ವರ್ಷ ಆಗ್ತಾ ಇದೆ. ನೋಡಿ, ಅಂದ್ರೆ ನೀವು ತಿಳಿಸಿ ನಿಮ್ಗೂ ಏನಾದ್ರು ಇದೇ ತರ ಆಗಿದೆಯಾ ಅಂತ. ನನಗೆ ಪ್ರಾಕ್ಟಿಕಲ್ ಆಗಿ ಗೊತ್ತಾಗಿರೋದ್ರಿಂದ ಮಾತ್ರ ನಾನು ಇದನ್ನ ತಿಳಿಸ್ತಾ ಇದ್ದೀನಿ. ಎಷ್ಟೊಂದು ಜನ ಗೊತ್ತಿರಲ್ಲ ಏನಕ್ಕೆ ಈ ತರ ಆಗ್ತಾ ಇದೆ ಏನು ಅಂತಾನು ಕೂಡ ಎಷ್ಟೊಂದು ಜನ ಗೊತ್ತಿರಲ್ಲ, ಸುಮ್ಮನೆ ಡ್ಯೂಟಿ ಮಾಡ್ತಾ ಇರ್ತಾರೆ ಅಷ್ಟೇ. ಬಟ್ ನಾನು ಅದೇನು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪೊಲೀಸ್ ಹಿಡಿತಾ ಇದ್ರೆ ಮುಂದೆ ಕ್ಯಾಮ್ರಾ ಬೇರೆ ಹಾಕೋಣ, ಯಾಕೆ ಬೇಕಪ್ಪ ವಾಪಸ್ ಹೋಗೋಣ, ತಲೆನೋವು ಸವಾಸ ಪೊಲೀಸ್. ಆಮೇಲೆ ಈಗ ಈ ಸರ್ಜ್ ಬಗ್ಗೆ ನಾನು ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ಗಳ ಹತ್ರ ಮಾತಾಡಕ್ಕೆ ಎಷ್ಟು ಟ್ರೈ ಮಾಡಿದ್ರು ಕೂಡ ಎಲ್ಲಿ ಕೂಡ ಯಾರು ಕನೆಕ್ಟ್ ಆಗ್ತಾ ಇಲ್ಲ. ಈಗ ಲೈವ್ ಆರ್ಡರ್ ಬಂದಿದ್ದಲ್ಲ, ಲೈವ್ ಆರ್ಡರ್ ನಾನು ಟ್ರೈ ಮಾಡಿದೆ. ಏನಕ್ಕೆ ಅಂದ್ರೆ ಬೇರೆ ಟಿಕೆಟ್ ಎಲ್ಲ ನೋಡಿದೆ ನಾನು, ಈ ಸರ್ಜಿಗೆ ಸಂಬಂಧಪಟ್ಟಂತ ಟಿಕೆಟ್ ಎಲ್ಲೂ ಕೂಡ ನಾನು ರೈಸ್ ಮಾಡೋಕ್ಕಾಗಿಲ್ಲ. ಅದರಿಂದಾಗಿ ನಾನು ಏನ್ ಮಾಡ್ತೀನಿ ಅಂತ ಅಂದ್ರೆ, ಲೈವ್ ಆರ್ಡರ್ ಬಂದಿರ್ತಲ್ಲ, ಲೈವ್ ಆರ್ಡರ್ ಒಂದು ಕಸ್ಟಮರ್ ಕೇರ್ ಫೋನ್ ಮಾಡ್ಬಿಟ್ಟು ಈ ತರ ಒಂದು ಪ್ರಾಬ್ಲಮ್ ಯಾವ್ದೋ ಒಂದು ಹಾಕಿ ಅಂದ್ರೆ ರೆಸ್ಟೋರೆಂಟ್ ನಾಟ್ ಅವೈಲಬಲ್ ಅಂತ ಹೇಳ್ಬಿಟ್ಟು ಒಂದು
ಟಿಕೆಟ್ ರೈಸ್ ಮಾಡ್ತೀನಿ, ತಕ್ಷಣ ಅವ್ರು ಕಾಲ್ ಮಾಡ್ತಾರೆ, ತಕ್ಷಣ ಅವ್ರು ಕಾಲ್ ಮಾಡ್ತೀನಿ, ಕೇಳ್ತೀನಿ ಈ ತರ ಎಲ್ಲ ಮೆಸೇಜ್ ಬಂದಿತ್ತು, 25 rupees ಎಕ್ಸ್ಟ್ರಾ ಅಂತ ಇದೆ, ಬಟ್ ಯಾವ್ದಾದಂತ ಸರ್ಜ್ ನನಗೆ ಆ್ಯಡ್ ಆಗ್ತಾ ಇದೆಯಲ್ಲ, ಬರೀ 6 ರೂಪಾಯಿ ಮಾತ್ರ ಬರ್ತಾ ಇದೆಯಲ್ಲ ಅಂತ ಅಂದ್ರೆ ಅವರು ಒಂದೇ ಮಾತಾಡೋದು, ಇದ್ರ ಬಗ್ಗೆ ನಮ್ಮ ಹತ್ರ ಏನು ಮಾಹಿತಿ ಇಲ್ಲ ಸರ್, ಇದು ಏನಾದ್ರು ನೀವು ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ನಿಮ್ಮ ಫ್ಲೀಟ್ ಕೋಚ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇದಾರೆ. ಇಲ್ಲಿ ಫ್ಲೀಟ್ ಕೋಚ್ ನಂಬರೇ ಸಿಗ್ತಾ ಇಲ್ಲ ನಂದಲ್ಲ ಅಂತ, ಬೇರೆ ನಿಮ್ದ್ರಲ್ಲಿ ಯಾರೆಲ್ಲ ಸಿಗ್ತಾ ಇದೆ ಅಂತ ತಿಳಿಸ್ಕೊಡಿ, ನಂದಕ್ಕಂತ ಫ್ಲೀಟ್ ಕೋಚ್ ನಂಬರೇ ಸಿಗ್ತಾ ಇದೆ. ನಾನು ಕೂಡ ತುಂಬಾ ತಲೆ ಕೆಸ್ಕೊಂಡು ಒಂದು ಅರ್ಧ ಗಂಟೆ 3/4 ಗಂಟೆ ಎಲ್ಲ ಹುಡುಕ್ತೆ, ಬಟ್ ಫ್ಲೀಟ್ ಕೋಚ್ ನಂಬರ್ ಸಿಗ್ಲೇ ಇಲ್ಲ ಎಲ್ಲೂ ಕೂಡ. ಯಾರ ಹತ್ರ ಆದ್ರೂ ಇದ್ರೆ ಫ್ಲೀಟ್ ಕೋಚ್ ನಂಬರ್ನ ದಯವಿಟ್ಟು ಶೇರ್ ಮಾಡಿ. ಝೊಮ್ಯಾಟೋದಲ್ಲಿ ಅಲ್ಲೇ ಇರುತ್ತೆ ಫ್ಲೀಟ್ ಕೋಚ್ ಅಂತ, ಅಲ್ಲೇ ಹಾಕ್ಬಿಟ್ಟಿರ್ತಾನೆ, ಈಸಿಯಾಗಿ ಸಿಗುತ್ತೆ. ಬಟ್ ಸ್ವಿಗ್ಗಿಲಿ ಎಲ್ಲೂ ಕೂಡ ಸಿಗ್ಲಿಲ್ಲ, ಹೆಲ್ಪ್ ಸೆಂಟರ್ಗೆಲ್ಲ ಟ್ರೈ ಮಾಡಿದೆ. ಅದಾದ್ಮೇಲೆ ಇನ್ನೊಂದು ಏನಪ್ಪ ಟ್ರೈ ಮಾಡಿದೆ ಅಂತಂದ್ರೆ ನಾನು ನೆಕ್ಸ್ಟ್ ಬಂದು ಮಾಮೂಲಿ ಇವಾಗ ಆ ಟ್ರಿಪ್ಪಿಂದು ನಾನು ಡಿಸ್ಟೆನ್ಸ್ ಕರೆಕ್ಟಾಗಿ ಕೊಟ್ಟಿಲ್ಲ ಅಂತೇಳಿ ಅದ್ರಲ್ಲಿ ಟಿಕೆಟ್ ರೈಸ್ ಮಾಡಿದೆ. ಅದ್ರಲ್ಲಿ ಏನಾದ್ರು ಕಾಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಟಿಕೆಟ್ ರೈಸ್ ಮಾಡಿದೆ. ಅದಕ್ಕೆ ರಿಪ್ಲೈ ಮಾಡಿದ್ದಾರೆ, ಒಂದಿನ ಆದ್ಮೇಲೆ ರಿಪ್ಲೈ ಮಾಡಿದ್ದಾರೆ. ರಿಪ್ಲೈ ಮಾಡಿ ಏನ್ ಮಾಡಿದಾರಪ್ಪ ಅಂತಂದ್ರೆ 3 ರೂಪಾಯಿ ಎಕ್ಸ್ಟ್ರಾ ಆ್ಯಡ್ ಮಾಡ್ಬಿಟ್ಟು ಟಿಕೆಟ್ ಇಶ್ಯೂ ಸಾಲ್ವ್ ಆಗಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಅದೇ ಈಗ ಹೇಳಿದೆ, ಟಿಕೆಟ್ ಇಶ್ಯೂ ರೈಸ್ ಮಾಡಿದಕ್ಕೆ ನಾನು ಒಂದು 3 ರೂಪಾಯಿ ಜಾಸ್ತಿ ಕೊಟ್ರು ಅಷ್ಟೇ. ಅದ್ರ ಬಗ್ಗೆನೂ ಇಲ್ಲೇ ಸ್ನೇಹಿತರೆ ಎಲ್ಲೂ ಕೂಡ ನಾವು ರೈಸ್ ಕೂಡ ಮಾಡೋಕ್ಕಾಗಲ್ಲ. ಈಗ ಸರ್ಜ್ ಪೇ ಕರೆಕ್ಟಾಗಿ ಕೊಟ್ಟಿಲ್ಲ ಅಂತ ಇಲ್ಲೇ ಮಾಡೋಕ್ಕಾಗಲ್ಲ. ಈಗ ಇವಾಗ ಸರ್ಜ್ ಪೇಗೆ ಎಲ್ಲೂ ಕೂಡ ಅಲ್ಲಿ ಏನೂ ಇಲ್ಲ, ಬಟ್ ಇನ್ಸೆಂಟಿವ್ ಎಲ್ಲ ಇದೆ. ಬಟ್ ಇನ್ಸೆಂಟಿವ್ ಎಲ್ಲ ಹೋದ್ರೆ ಅವ್ರು ನಮ್ಗೆ ಇದಕ್ಕೆ ಬರಲ್ಲ, ನಮಗೆ ಅದಕ್ಕೆ ಬರಲ್ಲ ಅಂತಾನೆ ಹೇಳೋದು. ಎಲ್ಲೂ ಕೂಡ ಅದ್ರೂ ಸಪೋರ್ಟ್ ಎಲ್ಲೂ ಸಿಗ್ತಾ ಇಲ್ಲ. ನೋಡಿ ಈ ಥರ ಎಲ್ಲ ತುಂಬಾ ಸ್ಕ್ಯಾಮ್ ಆಗ್ತವೆ. ಇತ್ತೀಚೆಗೆ ಮೊದಲೆಲ್ಲ ಇದೇನು ಇರಲಿಲ್ಲ ಸ್ನೇಹಿತರೆ, ರೀಸೆಂಟ್ ಆಗಿ ಇದೆಲ್ಲ ಆಗ್ತಾ ಇರೋದು. ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕಾಯ್ತು. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.